ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಹೊಟ್ಟೆ ನೋವಿನ ಚಿಕಿತ್ಸೆಗೆಂದು ದಾಖಲಾಗಿದ್ದ ಅಸ್ಮಾ ಬಿನ್ ಸೈಯದ್ ಮಕ್ರಮ್ ಪಾಷರವರಿಗೆ ಆಸ್ಪತ್ರೆಯಲ್ಲಿ ದೊರೆಯುವ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕಲ್ಪಿಸಿದ ನಂತರವೂ ರೋಗಿ ಅಸ್ಮರಿಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದು ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರೋಗಿಯ ಸಂಬಂಧಿಕರಿಗೆ ತಿಳಿಸಿದ್ದಾರೆ. ಅದರಂತೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದ ಸೈಯದ್ ಮಕ್ರಮ್ ಪಾಷರಿಗೆ 30-40 ನಿಮಿಷಗಳೊಳಗಾಗಿ ಬರುವುದಾಗಿ ಆಂಬ್ಯುಲೆನ್ಸ್ ಸಿಬ್ಬಂದಿ ತಿಳಿಸಿದ್ದು, ಮತ್ತೆ ವೈದ್ಯರ ಬಳಿಗೆ ಬಂದ ಮಕ್ರಮ್ ಪಾಷಾ ನೀವು ಶಿಫಾರಸು ಮಾಡಿ ಬೇಗನೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಕೇಳಿದ್ದಾರೆ. ಕರ್ತವ್ಯ ನಿರತ ಆಂಬ್ಯುಲೆನ್ಸ್ ಸಿಬ್ಬಂದಿ ಬರುವುದು ಕೊಂಚ ತಡವಾಗುವುದರಿಂದ ಸಹಕರಿಸುವಂತೆ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ಮನವಿ ಮಾಡಿದ್ದರಿಂದ ಕುಪಿತರಾದ ಮಕ್ರಮ್ ಪಾಷಾ ಹಾಗೂ ಇವರ ಸಹಚರರು ನೀವು ಅನಗತ್ಯವಾಗಿ ಚಿಕಿತ್ಸೆ ವಿಳಂಬ ಮಾಡಿ ರೋಗಿಯನ್ನು ಸಾಯಿಸಲು ಯತ್ನಿಸುತ್ತಿದ್ದೀರಿ. ನನಗೆ ಶಾಸಕರು, ಸಚಿವರು, ಸಂಘ ಸಂಸ್ಥೆಗಳ ಬಲವಿದೆ. ನಿಮಗೆ ತಕ್ಕ ಶಾಸ್ತಿ ಕಾದಿದೆ ಎಂದು ಬೆದರಿಸಿದ ಗುಂಪು ಕೈಗಳಿಂದ ನನ್ನ ಮೇಲೆ ಹಲ್ಲೆ ನಡೆಸಿದ್ದು ನಾನು ಅಲ್ಲಿಂದ ಓಡಿ ಹೋದೆನೆಂದು ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ವಿವರಿಸಿದ್ದಾರೆ. ಮಕ್ರಮ್ ಪಾಷಾ ಅನ್ನೋರು ಬಂದುಬಿಟ್ಟು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೆ, ಅವರೇನೋ ಅರ್ಧ ಗಂಟೆ 1 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಹೇಳಿದ್ರು. ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಏನಾಗುತ್ತೆ, ಎನಿವೇ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಅಲ್ವಾ, ಆಯಿತು ಬಿಡು ಗಾಡಿ ಬರಲಿ, ಗಾಡಿ ಬಂದ ಮೇಲೇ ಕಳಿಸ್ತೀನಿ ಅಂತ ಹೇಳಿದೆ ನಾನು ಅವ್ರಿಗೆ. ಅದಕ್ಕೆ ಅವರು ನೀನೇನಮ್ಮ ನೀನು ಗೌರ್ಮೆಂಟ್ ಕೆಲಸದಲ್ಲಿದೆಯಾ, ನೀನೇನು ಡಾಕ್ಟ್ರಾ, ನೀನೇನು ಓದ್ಕೊಂಡಿದ್ಯಾ, ನೀನು ಇರಲಿ ಬಿಡು ಅಂತ ಹೇಳ್ತೀಯಾ, ನೀನು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಈ ಎಲೆಕ್ಷನಲ್ಲಿ ನಾವು ಗೆದ್ದಿದ್ದೀವಿ, ನಾವು ಈ ಪಾರ್ಟಿದು ನಾನು ಸಂಘದ ಲೀಡರ್ ನಾನು ಹಂಗೆ ಹಿಂಗೆ ಅಂತ ಹೇಳಿ ಜಾಸ್ತಿ ಅವರು ಇರಿಟೇಟ್ ಮಾಡಕ್ಕೆ ಶುರು ಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕುಟುಂಬದ ಸದಸ್ಯರನ್ನು ಬದಿಗೊತ್ತಿ ರಾತ್ರಿ ಪಾಳಿಯಲ್ಲಿ ಚಿಕಿತ್ಸೆಯನ್ನು ಒಬ್ಬಂಟಿಯಾಗಿ ಮಾಡಬೇಕಾಗಿದ್ದು, ಇಂತಹ ಘಟನೆಗಳನ್ನು ನೋಡಿದರೆ ನಾನು ಸೇರಿದಂತೆ ಇತರೆ ವೈದ್ಯರು ಹಾಗೂ ಸಿಬ್ಬಂದಿ ನಿರ್ಭಯವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಮೂಡುವಂತಾಗಿದೆ. ಬುಧವಾರ ನಡೆದ ಈ ಘಟನೆಗಳನ್ನು ಕೆಲವರು ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದವರನ್ನು ಡಿ ಗ್ರೂಪ್ ನೌಕರ ಶ್ರೀನಿವಾಸ್ ಆ ರೀತಿ ಮಾಡಬಾರದೆಂದು ತಿಳಿ ಹೇಳಿದ್ದರಿಂದ ಕುಪಿತರಾದ ಗುಂಪು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಆತನ ಕುತ್ತಿಗೆ, ಎದೆ, ಹೊಟ್ಟೆ, ಬೆನ್ನಿಗೆ ಗುದ್ದಿ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದರೆಂದು ಶ್ರೀನಿವಾಸ್ ದೂರಿದ್ದು, ಈ ಘಟನೆಗಳ ಕುರಿತು ಆಸ್ಪತ್ರೆಯ ಸಿಸಿ ಕ್ಯಾಮೆರಾ ಫುಟೇಜ್ ಮಾಹಿತಿಯನ್ನಾಧರಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ.